ಅಡವಿ ಅಂತಕ್ಕಂತಹ ಒಂದು ಸೂಪರ್ ಹಿಟ್ ಮೂವಿಯನ್ನು ಮಾಡಿ ಏನು ಟೈಗರ್ ನಾಗು ಅಂತಕ್ಕಂತಹ ಯುವ ಏನು ಡೈರೆಕ್ಟರು, ಪ್ರೊಡ್ಯೂಸರು, ಎಲ್ಲ ರೀತಿಯ ಚಲನಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿರುವಂತಹ ಟೈಗರ್ ನಾಗು ಅವರು ಇವತ್ತು ವಿನೂತನವಾಗಿರ್ತಕ್ಕಂಥ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಅದು ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾ ಪರಿನಿರ್ವಾಣ ದಿನಾಚರಣೆಯ ನಿಮಿತ್ತವಾಗಿ 69 ಸಾಂಗ್ಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಪರವಾಗಿ ಬರೆದಿರುವಂಥದ್ದು ಮತ್ತು ಅವರು ಸಾಕಷ್ಟು ಸಕ್ರಿಯವಾಗಿ ಈ ಅಂಬೇಡ್ಕರ್ ಸಾಹೇಬರ ಸಿದ್ಧಾಂತದಲ್ಲಿ ಮತ್ತು ಚಲನಚಿತ್ರರಂಗದಲ್ಲಿ ತೊಡಗಿರ್ತಾರೆ. ಅದರ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್. ಈಗ ಏನು 69 ಹಾಡುಗಳನ್ನ ತಾವು ಬರೆದಿದ್ದೀರಿ, ಏನು ವಿಶೇಷ, ಏನು ಅದರಲ್ಲಿದೆ ಸರ್? ನಮಸ್ತೆ, ನಾನು ಟೈಗರ್ ನಾಗ್ ಮಾತಾಡ್ತಾ ಇದ್ದೀನಿ. ನಾನು ಗ್ರಾಮೀಣ ಭಾಗ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದಂಥವನು. ನಾನು ಇವತ್ತು ಪ್ರತಿದಿನ ನಮ್ಮ ಹಳ್ಳಿಯಲ್ಲಿ ಇವತ್ತು ಕೂಡ ನಿರಂತರ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ ನಡೀತಾನೆ ಇದೆ. ಇಂಥ ಸಂದರ್ಭದಲ್ಲಿ ನಾನು ಇವತ್ತು ನಿರ್ಮಾಪಕನಾಗಿದ್ದೀನಿ, ನಿರ್ದೇಶಕನಾಗಿದ್ದೀನಿ ಅಂತಂದರೆ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ. ಹಿಂದೆ ಪರ್ಕೆ ಮುಂದೆ ಮಡಕೆ ಹಿಡ್ಕೊಂಡು ಹೋಗ್ತಿದ್ದಂಥ ಕಾಲದಲ್ಲಿ ಇವತ್ತು ನಾನು ಎಲ್ಲರಂತೆ ಬದುಕ್ತಾ ಇದ್ದೀನಿ ಅಂತಂದರೆ ನಮಗೆ ಕೊಟ್ಟಂಥ ಸಂವಿಧಾನದ ಹಕ್ಕು, ಬಾಬಾ ಸಾಹೇಬ್ರು ಕೊಟ್ಟಂಥ ಭಿಕ್ಷೆ. ಹಂಗಾಗಿ ನಾನು ಬಾಬಾ ಸಾಹೇಬ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ನಾನು ಯಾವುದೇ ಅವಾರ್ಡ್ ಬರಲಿ ಅಥವಾ ಯಾವುದೋ ದೇಶದಲ್ಲಿ ಯಾರ್ದು ಮಾಡದೇ ಇರೋ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಬಾಬಾ ಸಾಹೇಬ್ರಿಗೋಸ್ಕರ ಬಾಬಾ ಸಾಹೇಬರು ಋಣ ತೀರ್ಸೋದಕ್ಕೆ ನಾನು ಏನಾದರೂ ಒಂದು ಮಾಡಬೇಕಿತ್ತು. ಆ ಉದ್ದೇಶದಿಂದ ನಾನು ಬಾಬಾ ಸಾಹೇಬ್ರ 69ನೇ ಪರಿನಿಬ್ಬಣದ ಅಂಗವಾಗಿ 69 ಸಾಂಗ್ ಮಾಡಿದ್ದೀನಿ. 69 ಸಾಂಗನ್ನು ನಾನೇ ರಚಿಸಿ, ನಾನೇ ಸಾಹಿತ್ಯ ಮಾಡಿ ಇವತ್ತು 69 ಸಾಂಗನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ವಿ. ಇದು ವಿಶ್ವದಲ್ಲಿ ಯಾರೂ ಮಾಡಿಲ್ಲ. ನಾನು ವಿಶ್ವದಲ್ಲಿ ಯಾರೋ ಮಾಡಿದ್ದಾರೆ ಇಲ್ಲ ಅನ್ನೋದು ನನಗೆ ಗೊತ್ತೂ ಇರಲಿಲ್ಲ. ನಾನು ಆಮೇಲೆ ಸರ್ಚ್ ಮಾಡಿ ನೋಡಿದ್ಮೇಲೆ ಗೂಗಲಲ್ಲಿ ಯಾರೂ ಕೂಡ ಮಾಡಿಲ್ಲ. ಇದು ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣನ ತೀರ್ಸೋದಕ್ಕೆ ಒಂದು ಅವಕಾಶ ಸಿಕ್ತು. ಆ ಉದ್ದೇಶದಿಂದ ಇವತ್ತು ಏನು CM ಸಾಹೇಬರು ಮತ್ತು S.C. ಮಾದೇವಪ್ಪ ಸರು, ಸತೀಶ್ ಜಾರಕಿಹೊಳಿ ಸರು ಎಲ್ಲರೂ ವಿಧಾನಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಯಲ್ಲಪ್ಪಣ, ಯಮನಪ್ಪಣ ಎಲ್ಲರೂ ಅಂಬೇಡ್ಕರ್ ಮೂರ್ತಣ್ಣ ಎಲ್ಲರೂ ನನಗೆ ಸಹಕಾರ ಕೊಟ್ಟರು. ಇದಕ್ಕೆ ನಾನು ಅವರೆಲ್ರಿಗೂ ಮತ್ತು ಬಾಬಾ ಸಾಹೇಬ್ರಿಗೆ ನಾನು ಋಣಿ ಆಗಿರ್ತೀನಿ. ಆಮೇಲೆ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜೀವನ ಆಧಾರಿತ ಒಂದು ಶಾರ್ಟ್ ಮೂವಿ ಕೂಡ ಮಾಡ್ತಾ ಇದ್ದೀರೋ ಮಾಹಿತಿ ಇದೆ, ಅದ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ? ಶಾರ್ಟ್ ಮೂವಿ ಅಲ್ಲ, ನಾನು ಬಾಬಾ ಸಾಹೇಬರು, ನಾನು ಮೂರ್ತಿ ಅಣ್ಣ, ಒಂದಷ್ಟು ಮಹೇಶ್ವರ, ಒಂದಷ್ಟು ಜನ ಎಲ್ಲ ಸೇರ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಕೊನೆಯ ಕ್ಷಣಗಳು ಅಂತ ಸಿನಿಮಾ ಹೆಸರು. ಅಂಬೇಡ್ಕರ್ ಕೊನೆಯ ಕ್ಷಣಗಳು ಅಂತ ಯಾಕೆ ಬೇಕು ಅಂತಂದರೆ, ಅಂಬೇಡ್ಕರ್ ಬಾಲ್ಯ ಜೀವನದ ಎಲ್ರಿಗೂ ಗೊತ್ತು. ಅಂಬೇಡ್ಕರ್ ತೀರ್ಕೊಳ್ಳೋ ಸಮಯದಲ್ಲಿ ಏನೆಲ್ಲ ಆಯಿತು ಮತ್ತು ಬಾಬಾ ಸಾಹೇಬರು ನಮ್ಮ ಬಗ್ಗೆ ಇನ್ನೂ ಏನೆಲ್ಲ ಆಸೆ ಇಟ್ಕೊಂಡಿದ್ರು. ನನ್ನ ಜನ ಸಂವಿಧಾನ ಏನೋ ಕೊಟ್ಟಿದ್ದೀನಿ, ನನ್ನ ಜನ ಅದನ್ನು ಯಾವ ರೀತಿ ಕೊಂಡೊಯ್ತಾರೆ ಅನ್ನೋದು ಕೂಡ ಅವ್ರ ಕನಸಾಗಿತ್ತು. ಇನ್ನೂ ಏನೆಲ್ಲ ಅವರು ಉದ್ದೇಶ ಇತ್ತು ಮತ್ತು ಅವ್ರು ಯಾವ ರೀತಿ ಕೊನೆಯ ಕ್ಷಣದಲ್ಲಿ ತೀರ್ಕೊಬೇಕಾದ್ರೆ ಏನೆಲ್ಲ ನೋವು ಮತ್ತು ಏನೆಲ್ಲ ದುಃಖ ಪಟ್ಟರು ಅನ್ನೋದನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣೀರಿಟ್ಟ ಕ್ಷಣಗಳು ಅಂತೇಳಿ ನಾನು ಮುಂದಿನ ಚಿತ್ರ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಜೈ ಭೀಮ್.